ಕ್ಲಾಸ್ಗೆ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಪಾಠದ 18ನೇ ಪ್ರಶ್ನೆ. ಬಾಷ್ಪೀಕರಣ ಎಂದರೇನು? ಈಗ ನಿಮಗೆ ಗೊತ್ತು, ದ್ರವ ಕುದಿಯುವ ಬಿಂದುವನ್ನ ದಾಟಿ ಅನಿಲ ಸ್ಥಿತಿಗೆ ಹೋಗ್ತದೆ, ಸರಿನಾ? ಹಾಗಿದ್ರೆ ನೀವು ನೋಡಿರ್ತೀರಿ, ನೀರನ್ನ ನೀವೆಲ್ಲಾದ್ರೂ ಚೆಲ್ಲಿದ್ರಿ ಅಂತ ಇಟ್ಕೊಳ್ಳಿ, ಸರಿನಾ? ನೀವು ಮನೇಲಿ ರಜೆ ಇದೆಯಲ್ಲ, ಆರಾಮ್ಸೆ ಮನೇಲಿ ಕುತ್ಕೊಂಡಿದ್ರಿ, ನೀರನ್ನ ಕುಡಿತಾ ಇದ್ರಿ, ಟಕ್ಕಂತ ಬಿದ್ದು ನೀರ್ ಚೆಲ್ಲೋದು. ಅಮ್ಮ ಮನೇಲಿಲ್ಲ, ಅಮ್ಮ ಬರೋದ್ರೊಳಗೆ ಒರೆಸಿಲ್ಲ ಅಂದ್ರೆ ಕತೆ ಮುಗೀತು. ನೀವೇನ್ ಮಾಡ್ತೀರಿ? ನೀರ್ ಒರೆಸ್ಬೇಕು ನೀರು ಅಂತ ಬಾಳ ಜೆನ್ಯೂನ್ ಆಗಿ ಅನ್ಕೊಂಡು ಹೋಗಿರ್ತೀರಿ. ಆದ್ರೆ ಹೋಗೋವರೆಗೆ ಮೊಬೈಲ್ ರಿಂಗ್ ಆಯ್ತು, ಯಾರ್ದೋ ಕಾಲ್ ಬಂತು ಅಂತ ಓಡ್ ಬರ್ತೀರಿ, ನೀರ್ ಒರೆಸ್ಬೇಕಂತಾನೆ ಮರ್ತೋಯ್ತು, ಸರಿನಾ? ಸ್ವಲ್ಪ ಮಾತ್ರ ನೀರ್ ಚೆಲ್ಲಿದ್ರಿ, ಅಮ್ಮ 5 ತಾಸು ಬಿಟ್ಟು ಮನೆಗ್ ಬರ್ತಾರೆ. ಆಗ ನಿಮ್ಗೆ ನೆನಪಾಗುತ್ತೆ, ಅಯ್ಯೋ ನೀರ್ ಚೆಲ್ಲಿದ್ದೆ, ಈಗ ಅಮ್ಮ ನೋಡಿದ್ರೆ ಮುಗೀತ್ ನನ್ ಕತೆ, ಟೆನ್ಷನ್ ಆಗ್ತೀರಿ. ಆದ್ರೆ ಸಿಕ್ಕಾಪಟ್ಟೆ ಸೆಕೆ ಇದೆಯಲ್ಲ, ಬೇಸಿಗೆ ಕಾಲ ಇದೆ, ಹಾಗಾಗಿ ನೀವು ಬಂದು ನೋಡುವವರೆಗೆ ಏನಾಗುತ್ತೆ, ಅಲ್ಲಿ ನೀರೇ ಇಲ್ಲ. ನೀರ್ ಎಲ್ಲಿ ಹೋಯ್ತು? ಮನೇಲಿ ನೀವು ಒಬ್ರೇ ಇದ್ರಿ, ಅರೆ ಮತ್ತೆ ಯಾರಾದ್ರೂ ಒರೆಸಿದಾರ ಅಂತ ಹೇಳಲಿಕ್ಕೆ ಯಾರು ಇರ್ಲಿಲ್ಲ. ನೀರ್ ಎಲ್ಲಿ ಹೋಯ್ತು? ನೀರು ದ್ರವ ರೂಪದಲ್ಲಿದ್ದು ಅನಿಲ ರೂಪದಲ್ಲಿ ಆಯ್ತು ಅಂತ ಹೇಳ್ತೀನಿ ನಾನು. ನೀವ್ ಹೇಳ್ತೀರಿ, ಮ್ಯಾಮ್ ಅದ್ ಹೆಂಗ್ ಅನಿಲ ರೂಪಕ್ಕಾಗುತ್ತೆ? ಅದು ಕುದಿಯುವ ಬಿಂದುವನ್ನೇ ತಲುಪಿಲ್ಲ, ದ್ರವ ರೂಪದಲ್ಲಿರೋದು ಅನಿಲ ರೂಪಕ್ಕೆ ಹೇಗೆ ಹೋಗುತ್ತೆ ಅಂತ ಹೇಳಿ. ಅವಾಗ ನಾನ್ ಹೇಳ್ತೀನಿ, ಇಲ್ಲ ಮಕ್ಕಳ, ಕೆಲವೊಂದ್ಸಲ ದ್ರವ ರೂಪದಲ್ಲಿರೋದು ಅನಿಲ ರೂಪಕ್ಕೆ ಕುದಿಯುವ ಬಿಂದು ತಲುಪುವ ಮೊದಲೇ ಹೋಗ್ಬಿಡುತ್ತೆ. ಅದಕ್ಕೆ ಏನಂತ ಕರಿತೀವಿ ನಾವು? ಬಾಷ್ಪೀಕರಣ ಅಂತ ಕರಿತೀವಿ. ದ್ರವವು ಯಾವುದೇ ತಾಪದಲ್ಲಿ ಅದರ ಕುದಿ ಬಿಂದುವನ್ನು ತಲುಪುವ ಮೊದಲೇ ಆವಿಯಾಗುವ ವಿದ್ಯಮಾನವನ್ನು ಬಾಷ್ಪೀಕರಣ ಎನ್ನುವರು. ನೀವು ನೋಡಿರ್ತೀರಿ, ಬಟ್ಟೆ ಒಣಗಿಸಿಟ್ಟಿರ್ತೀರಿ ಅಲ್ವಾ? ಹಾಗಾದ್ರೆ ಬಟ್ಟೆ ಒಣಗಿಸ್ತಿರ್ತೀರಿ, ಇಲ್ಲಿ ನೀರು, ಬಟ್ಟೆ ಒಳಗಿನ ನೀರು ಏನಿದೆ ಅದು ಕುದಿದು ಆವಿಯಾಗಿ ಮೇಲೆ ಹೋಗ್ತಾ ಇರುತ್ತಾ? ಇಲ್ಲ. ಆದ್ರೆ ಬಾಷ್ಪೀಕರಣವನ್ನ ಹೊಂದುತ್ತೆ, ಅಂದ್ರೆ ಕುದಿಯುವ ಬಿಂದುವನ್ನ ತಲುಪುವ ಮೊದಲೇ ಆವಿಯಾಗ್ಬಿಡುತ್ತೆ. ಅದನ್ನ ಏನಂತ ಕರಿತೀವಿ? ಬಾಷ್ಪೀಕರಣ ಅಂತ ಕರಿತೀವಿ. ಹಾಗಿದ್ರೆ ಯಾಕೆ ಹೀಗಾಗುತ್ತೆ? ಈಗ ಒಂದು ತಟ್ಟೆಯಲ್ಲಿ ನೀರಿದೆ ಅಂತ ಇಟ್ಕೊಳ್ಳಿ, ಯಾವಾಗಲೂ ಈ ಮೇಲ್ಮೈಯಲ್ಲಿ ಇರುವಂತದ್ದೇನು ಕಣಗಳಿದೆ, ಜಾಸ್ತಿ ಆಕ್ಟಿವ್ ಆಗಿ ಇರುತ್ತೆ. ಎಲ್ಲಾ ಕಣಗಳು ಓಡಾಡ್ತಾನೆ ಇರುತ್ತೆ, ಚಲನೆಯಲ್ಲೇ ಇರುತ್ತೆ. ಅದರಲ್ಲಿ ಮೇಲ್ಮೈಯಲ್ಲಿ ಇರುವಂತದ್ದೇನು ಮತ್ತು ಜಾಸ್ತಿ ಚಲನೆಯಲ್ಲಿ ಇರುತ್ತೆ. ಹಾಗಾಗಿ ಇದು ಬಹಳ ಬೇಗ ಇದ್ರ ಅಟ್ರಾಕ್ಷನ್ ಇಂದ, ಆಕರ್ಷಣೆಯಿಂದ ಹೊರಗೆ ಬಂದು ಆವಿ ರೂಪಕ್ಕೆ ಹೋಗ್ಬಿಡುತ್ತೆ. ಇದನ್ನೇ ನಾವು ಬಾಷ್ಪೀಕರಣ ಅಂತ ಕರೆದಿರ್ತೀವಿ. ಅದೇ ಒಳಗಡೆ ಇರುವಂತಹ ಕಣ ಏನಾಗುತ್ತೆ, ಅದಕ್ಕೆ ಆಕರ್ಷಣೆಯಿಂದ ಹೊರಗೆ ಬಂದು ಆ ಬಂಧವನ್ನ ಬಿಡಿಸ್ಕೊಳ್ಳೋದು ಕಷ್ಟ. ಆದ್ರೆ ಮೇಲ್ಮೈಯಲ್ಲಿರುವಂತದ್ದು ಚಲನೆಯಿಂದ ಏನ್ ಮಾಡುತ್ತೆ, ಹೊರಗೆ ಹೋಗ್ಬಿಡುತ್ತೆ. ಇದನ್ನ ಬಾಷ್ಪೀಕರಣ ಅಂತ ಕರಿತೀವಿ. ಅದಕ್ಕೆ ಅದು ಕುದಿಯುವ ಬಿಂದುವನ್ನ ಕಲ್ಕೋದ್ಕಿಂತ ಮೊದ್ಲೇ ಆವಿಯಾಗಿ ಹೋಗ್ಬಿಡುತ್ತೆ. ಥ್ಯಾಂಕ್ ಯು.